ಜನ ನೋಡ್ಬೋದು ನನ್ನ ಹಿಂದೆಗಡೆ ಸ್ವಲ್ಪ ಕ್ರೇಜಿಯಾಗಿ ನೋಡ್ತವ್ರೆ ನನ್ನ. ಕಂಗ್ರ್ಯಾಚುಲೇಷನ್ ಬ್ರದರ್. ಆಗಿಲ್ಲ ಚೆನ್ನಾಗಿ ಐತೆ ಅಷ್ಟೇ. ಸರ್ ನಿಮ್ಮದು ಸೀಟ್ ಎಲ್ಲಿರೋದು? ಟಿಕೆಟ್ ತೋರಿಸಿ. ಈ ಬಟನ್ ಇದೆಲ್ಲ ಒತ್ತಿದ್ರೆ ಹಂಗೆ ಡೌನ್ ಆಗ್ತಾ ಇದೆ ನೋಡಿ. ಆಕ್ಚುಲಿ ಒಂದು ಪುಟ್ಟ ಸ್ಕ್ಯಾಮ್ ಮಾಡಿದೀವಿ, ಚಿಕ್ಕದೇ ಸ್ಕ್ಯಾಮು. ನಾನು ಸ್ಪಾನ್ಸರ್ ಮಾಡ್ತೀರಾ? ಅಹಂಕಾರ ಇದೆ, ಸ್ನೇಹ ಮಮಕಾರ ಇಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸ್ವಲ್ಪ ಲೋಕಲ್ ಫ್ಯಾನ್ಸು ಬಂದಿರಬೇಕು, ಡಿ ಬಾಸ್ ಅಭಿಮಾನಿಗಳು. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಹಂಗೆ ಒಂದು ಸ್ವಲ್ಪ ಡ್ಯಾನ್ಸ್ ಆಡೋಣ ಅಂತ ಇದ್ದೀನಿ, ನೋಡೋಣ ಆಗುತ್ತಾ ಇಲ್ವಾ ಅಂತ. ಓಹ್ ಫೈನಲಿ ತುಂಬ ದಿವಸ ಆದಮೇಲೆ ಮೀಟ್ ಆಗ್ತಾಯಿದ್ದೀವಿ ಫ್ರೆಂಡ್ಸು. ಆದರೆ ಒಬ್ಬ ಬಂದಿದ್ದಾನೆ, ಇನ್ನೂ ಬಂದಿಲ್ಲ ನೋಡಿ, ಒಬ್ಬ ಟಿಂಕು ಅಂತ. ಸೊ ಇನ್ನೊಬ್ಬ ಬರ್ತೀನಿ ಅಂತ ಅಂದ, ಪ್ಲ್ಯಾನ್ ಕೊಟ್ಟವನೇ ಅವನು, ಆದರೆ ಅವನೇ ಇನ್ನೂ ಬಂದಿಲ್ಲ. ಒಂದು 5 ನಿಮಿಷ ಬಂದ್ಬಿಟ್ಟೆ ಅಂದ. ಬಟ್ ಅದೇ ಹಳೆ ವಿಡಿಯೋದಲ್ಲಿ ಒಂದು ಹೇಳಿದ್ದೆ 5 minutes = 1 hour ಅನ್ಸುತ್ತೆ ಅವ್ರ ಪ್ರಕಾರ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಬರೋದು. ಹೋಗಿ ಟಿಕೆಟ್ ತೊಗೋಬೇಕು. ಯಾವ ಮೂವಿ ಅಂತ ಒಂಚೂರು ಗೆಸ್ ಮಾಡಿ ಆಮೇಲೆ ರಿವೀಲ್ ಮಾಡ್ತೀನಿ ಯಾವುದು ಅಂತ. ಹಂಗೆ ಒಂದು ಸ್ವಲ್ಪ ಡ್ಯಾನ್ಸ್ ಆಡೋಣ ಅಂತ ಇದ್ದೀನಿ, ನೋಡೋಣ ಆಗುತ್ತಾ ಇಲ್ವಾ ಅಂತ. ಓಪನ್ ಆಯಿತು 4th floor SJR ಮಾಲಿದು. ಸೊ ಇಲ್ಲೇನು ಕ್ರೌಡ್ ಏನಿಲ್ಲ, ಫುಲ್ ಖಾಲಿ ಹೊಡಿತದೆ. ಬಟ್ ಅದೇ ಲೋಕಲ್ ಥಿಯೇಟ್ರಿಗೆ ಹೋಗಿದ್ರೆ ಫುಲ್ ಜನ ಸಾಗರ. ಯಾವ ಮೂವಿ ಜಸ್ಟ್ ಕೀಪ್ ಗೆಸ್ಸಿಂಗ್. ಟಿಕೆಟ್ ಕೌಂಟ್ರಲ್ಲಿ ಪರವಾಗಿಲ್ಲ, ಒಂದು 4-5 ಜನ ಇದ್ದಾರೆ. ಇದೇ ನಮಗೆ ಮ್ಯಾಕ್ಸಿಮಮ್ ಕ್ಯೂ ಅಷ್ಟೇ, 4 to 5 ಮೆಂಬರ್ಸ್ ಅಷ್ಟೇ. ಸ್ಪಾಟ್ ಯಾವುದು ಅಂತ ಗೊತ್ತಾಗಿರ್ಬೋದು ಎಲ್ರಿಗೂ. ನೋಡೋಣ, ಗೆಸ್ ಮಾಡ್ತೀರಿ. ಟಿಕೆಟ್ ತೊಗೊತೀವಿ. ಏನಂತಾರೆ, ಬೇರೆ ಕಡೆ ಡೆವಿಲ್ ಮೂವಿದು ಕ್ರೇಜ್ ಸಿಕ್ಕಾಪಟ್ಟೆ. ಬಟ್ ಅಂದರೆ ಇಲ್ಲೆಲ್ಲ ಕ್ರೇಜ್ ಅಷ್ಟೊಂದಿಲ್ಲ. ಮಾಲ್ಗಳಲ್ಲಿ ಜನನೇ ಇಲ್ಲ ಆ್ಯಕ್ಚುಲಿ ನೋಡಬೇಕಂದ್ರೆ, ಸಿಕ್ಕಾಪಟ್ಟೆ ಕಮ್ಮಿ. ಈಗ ಜನ ಆಚೆ ಬರ್ತಾ ಇದ್ದಾರೆ, ಬಟ್ ಯಾರ ಮುಖದಲ್ಲೂ ಆ ಥರ ಖುಷಿ ಆ ಥರ ಏನೂ ಇಲ್ಲ. ಫುಲ್ ಓಕೇಶನ್ ಆ ಥರ ರೇಂಜಲ್ಲಿದೆ ಅವ್ರದ್ದು ಅಷ್ಟೇ. ನೋಡೋಣ. ಆಗಲಿ ಕ್ರೇಜ್ ಇಲ್ಲ ಅಂತದೆ, ಪರವಾಗಿಲ್ಲ. ಎಲ್ಲ ಒಳಗಡೆ ಇದ್ರು ಅನಿಸುತ್ತೆ, ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ ಎಲ್ಲ. ಮೂವಿ ಮುಗೀತು ಇವಾಗ, ನಮ್ದು ಇನ್ನೇನು ಮೂವಿ ಸ್ಟಾರ್ಟ್ ಆಗುತ್ತೆ. ಇನ್ನೂ ಫ್ರೆಂಡ್ ಒಬ್ಬ ಬಂದಿಲ್ಲ. ನಾವು ಮೂವಿ ಇಂಟರ್ವಲ್ಗೆ ಯಾಕೋ ಹೋಗೋ ಥರ ಅನಿಸ್ತದೆ. ನೋಡೋಣ ಏನು ಕತೆ ಅಂತ. ಜನದ ರಿಯಾಕ್ಷನ್ನು ಓಕೆ, ಪರವಾಗಿಲ್ಲ, ಚೆನ್ನಾಗೈತೆ ಅಷ್ಟೇ. ನಮ್ಗೆ ಯಾಕೋ ಇಂಟರ್ವಲ್ಲಲ್ಲೇ ಹೋಗೋ ರೇಂಜಲ್ಲಿದ್ದೀವಿ. ನೋಡೋಣ. ಆಗಲಿ ಕ್ರೇಜ್ ಇಲ್ಲ ಅಂತದೆ, ಪರವಾಗಿಲ್ಲ. ಎಲ್ಲ ಒಳಗಡೆ ಇದ್ರು ಅನಿಸುತ್ತೆ, ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ ಎಲ್ಲ. ಮೂವಿ ಮುಗೀತು ಇವಾಗ, ನಮ್ದು ಇನ್ನೇನು ಮೂವಿ ಸ್ಟಾರ್ಟ್ ಆಗುತ್ತೆ. ಇನ್ನೂ ಫ್ರೆಂಡ್ ಒಬ್ಬ ಬಂದಿಲ್ಲ. ನಾವು ಮೂವಿ ಇಂಟರ್ವಲ್ಗೆ ಯಾಕೋ ಹೋಗೋ ಥರ ಅನಿಸ್ತದೆ. ನೋಡೋಣ ಏನು ಕತೆ ಅಂತ. ಜನದ ರಿಯಾಕ್ಷನ್ನು ಓಕೆ, ಪರವಾಗಿಲ್ಲ, ಚೆನ್ನಾಗೈತೆ ಅಷ್ಟೇ. ನಮ್ಗೆ ಯಾಕೋ ಇಂಟರ್ವಲ್ಲಲ್ಲೇ ಹೋಗೋ ರೇಂಜಲ್ಲಿದ್ದೀವಿ. ನೋಡೋಣ. ಫುಲ್ ಜನ ಸಾಗರ ಇವಾಗ. ಎಲ್ಲಿದ್ರು ಗುರು ಇವರೆಲ್ಲ, ಲಿಟ್ರಲಿ ಅಪ್ಪ. ಕನ್ನಡ ಮೂವಿನೇ, ಬಟ್ ಆದರೂ ಇಲ್ಲಿ ಸ್ವಲ್ಪ ಜನ ಏನಂತಾರೆ ಹಿಂದಿಯವರು ಬಂದಿದ್ದಾರೆ. ಪರವಾಗಿಲ್ಲ, ಕನ್ನಡ ಮೂವಿನೂ ನೋಡ್ತಾ ಇದ್ದಾರೆ ಹಿಂದಿಯವರು, ಅದೇ ಖುಷಿ. ಆದರೂ ನಮ್ಮ ಫ್ರೆಂಡ್ ಇನ್ನೂ ಬಂದಿಲ್ಲ. ಏನಂತೆ ಟಿಂಕು? ಎಷ್ಟು ಗಂಟೆಗೆ ಹೇಳಿದ್ದು ಅವನಿಗೆ? 10:30 10 o'clock ಹೇಳಿದ್ದು. ಬಟ್ ಇಷ್ಟೊತ್ತಾದರೂ ಬಂದಿಲ್ಲ. ಏನಂತಾರೆ ಅಷ್ಟೇ, ಏನೂ ಮಾಡೋಕ್ಕಲ್ಲ. ಅದೇ 1 hour ಮುಂಚೆ ಅವನಿಗೆ ಹೇಳಬೇಕು. ಅಲ್ಲ, ಎಷ್ಟೊತ್ತು ವೆಯ್ಟ್ ಮಾಡಾದ್ಮೇಲೆ ಇವಾಗ ಬರ್ತಾವೆ ನೋಡಿ ಲೇಟಾಗಿ. ಆಲ್ಮೋಸ್ಟ್ ಒಂದು 1 hour ವೆಯ್ಟ್ ಮಾಡಿದ್ದೀವಿ ಅವನಿಗೋಸ್ಕರ. 1 hour ವೆಯ್ಟ್ ಮಾಡೋದ್ಮೇಲೆ ಬಂದವನು ಇವನು ಲಿಟ್ರಲಿ. ಸರ್ ಆರಾಮಾ? ಹಾಯ್ ಫ್ರೆಂಡ್ಸ್. ಅಲ್ಲ ಗುರು, ಲಿಟ್ರಲಿ 1 hour ಆದಮೇಲೆ ಬಂದವನೇ. ಪರವಾಗಿಲ್ಲ, ಬಂದಿದ್ದೀವಿ. ಆಲ್ಮೋಸ್ಟ್ ತುಂಬ ದಿವಸ ಆದಮೇಲೆ ಸಿಕ್ಕಿರೋದು. ಕ್ರೌಡೆಲ್ಲ ನೋಡ್ಬಿಟ್ಟು 5 minutes ಕರೆಕ್ಟಾಗೆ. ಇವಾಗ ಯಾವ್ದಾದ್ರು ಒಂದು ಸೀನ್ ಮಿಸ್ ಆಗಿದ್ರು ಹಿಂದೆ. ಅಲ್ಲ, ಫಸ್ಟ್ ಹೇಳಿದ್ದು ಯಾರಪ್ಪ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಕೊಟ್ಟಿದ್ದು? ಆಲ್ಮೋಸ್ಟು ಪ್ಲ್ಯಾನ್ ಕೊಟ್ಟ ನೀವೇ. ಸ್ಕ್ರೀನ್ 5 ಓಪನ್ ಆಗುತ್ತೆ ಬಿಡು. ಬಟ್ ಇಫ್ ಇನ್ ಕೇಸ್ ಅಲ್ಲಿ ಹೋಗಿ ಓಪನ್ ಆಗಿಲ್ಲ ಅಂದರೆ ಜನ ನೋಡ್ಬೋದು ಫುಲ್ಲು. ಏನಂತಾರೆ ಅವ್ರಿಗೆ ನಮ್ಮ ಭಾಷೆ ಮೇ ಬಿ ಅರ್ಥ ಆಗಲ್ಲ, ಕನ್ನಡ. ಪರವಾಗಿಲ್ಲ, ನಾವು ತಲೆಗೆಡ್ಸ್ಕೊಳ್ಳಲ್ಲ. ಸ್ವಲ್ಪ ಲೋಕಲ್ ಫ್ಯಾನ್ಸು ಬಂದಿರಬೇಕು, ಡಿ ಬಾಸ್ ಅಭಿಮಾನಿಗಳು. ಬಟ್ ಇನ್ನೂ ಸ್ಕ್ರೀನ್ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆಗುತ್ತೆ, ನೋಡೋಣ, ವೆಯ್ಟ್ ಮಾಡೋಣ. ಬನ್ನಿ, ಅಲ್ಲಿವರೆಗೂ ಕೂತ್ಕೊಂಡಿರೋಣ. ಜನ ನೋಡ್ಬೋದು ನನ್ನ ಹಿಂದೆಗಡೆ, ಸ್ವಲ್ಪ ಕ್ರೇಜಿಯಾಗಿ ನೋಡ್ತವ್ರೆ ನನ್ನ. ನೋಡಲಿ, ತೊಂದರೆ ಇಲ್ಲ. ಬಾಗಿರು
ಫೈನಲಿ ಆದರೂ ಲೋಕಲ್ ಥಿಯೇಟ್ರಲ್ಲಿ ಹೋಗಿದ್ದರೆ ಒಂಥರ ಡಿಫ್ರೆಂಟ್ ಮಜಾ. ಬಟ್ ಈ ಮಾಲಲ್ಲಿ ಸ್ವಲ್ಪ ವಿಸಿಲ್ ಇಲ್ಲ ಏನಿಲ್ಲ, ಸ್ವಲ್ಪ ಸೈಲೆಂಟಾಗಿ ಡೀಸೆಂಟಾಗಿ ಅಫಿಷಿಯಲಾಗಿ ನೋಡಬೇಕು. ಸ್ವಲ್ಪ ಅದು ಪ್ರಾಬ್ಲಮ್ಮೇ ನಮಗೆ. ಇಟ್ಸ್ ಓಕೆ. ಹಾಂ, ಥಿಯೇಟ್ರಲ್ಲಿ ಮುಂದೆಗಡೆ ಕೊಟ್ಬಿಡ್ತಾರೆ. ಬಟ್ ಅಟ್ಲೀಸ್ಟು ಇಲ್ಲಿ ಒಂದು ಸ್ವಲ್ಪ ಇರುತ್ತಲ್ಲ. ಏನೋ ಕಾಣಿಸ್ತಲ್ಲ ಇಲ್ಲಿ ಆ್ಯಕ್ಚುಲಿ. ಬರ್ರಿ, ಕೂದಲೆಲ್ಲ ಫುಲ್ಲು ಲಾಂಗ್ ಹೇರ್ಸ್. ಇನ್ನೇನು ಕರೆಕ್ಟಾಗಿ ವೀಡಿಯೋ ಮಾಡೋ ಟೈಮಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡ್ತಾರೆ ನೋಡಿ. ಇದು ಏನಂತಾರೆ ಐನಾಕ್ಸು, ಈ ಮಾಲ್ಗಳಲ್ಲಿ ಬಂದರೆ ಇದೊಂದು ಪ್ರಾಬ್ಲಮ್ ಅಷ್ಟೇ. ಅಹಂಕಾರ ಇದೆ, ಸ್ನೇಹ ಮಮಕಾರ ಇಲ್ಲ. ಚಪ್ಪಲಿ ಹೊಡಿತೀನಿ ಲೋಫರ್. ಅಡ್ರೆಸ್ ಪ್ರೂಫ್ ತೋರಿಸ್ಬಿಟ್ಟು ಐಡಿ ಕಾರ್ಡ್ ಅಂತ ಎಲ್ಲಾರು ಯಾಮರ್ಸ್ತಿದ್ಯಲ್ಲ. ನಂಗೆ ನಿಮ್ ಜೊತೆ ಮಾತಾಡಕ್ಕೆ ಟೈಮ್ ಇಲ್ಲ ಅಂಕಲ್, ಇಂಟರ್ವ್ಯೂ ಹೋಗ್ಬೇಕು. ಸೊ ಪ್ಲೀಸ್. ನಮ್ಮಂಥ ಮಿಡಿಲ್ ಕ್ಲಾಸ್ ಅವ್ರು ಸ್ವಲ್ಪ ಈ ಮಾಲ್ಗೆಲ್ಲ ಬಂದುಬಿಟ್ರೆ ಸುಮ್ಮನೆ ಏನಂತಾರೆ ಒಂದು ಕಡೆ ಇಂಟರ್ವಲ್ ಟೈಮಲ್ಲಿ ಬರಬೇಕು, ಕುತ್ಕೋಬೇಕು, ಸುಮ್ಮನೆ ಇಲ್ಲಿ ಏನೇನೈತೆ ಐಟಮ್ಸು ಅದೆಲ್ಲ ನೋಡ್ಕೋಬೇಕು, ಆಮೇಲೆ ವಾಪಸ್ ಹಂಗೆ ಹೋಗ್ಬೇಕು. ಇದಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅಷ್ಟೇ, ಸುಮ್ಮನೆ ಒಂದು ರೌಂಡ್ ಹಾಕೋಣ ಅಷ್ಟೇ. ಏನೇನಿದೆ ಐಟಮ್ಸ್ ಏನೇನೈತೆ ಅಂತ ಒಂದೊಂದು ರೌಂಡ್ ಹಾಕಿ ಯಾರ್ಯಾರು ಏನೇನು ಮಾಡ್ತಾರಂತ ಒಂದು ನೋಡ್ಕೊಂಡು ಹೋಗೋದಷ್ಟೇ. ಒಬ್ಬರು ಸ್ಪಾನ್ಸರ್ ಬರ್ತಾರೆ. ಇಫ್ ಇನ್ ಕೇಸ್ ಸ್ಪಾನ್ಸರ್ಸ್ ಏನಾದ್ರು ಕೊಡ್ಸಿದ್ರೆ ಸ್ಪಾನ್ಸರ್ ಮಾಡಿದ್ರೆ ಮಾಡ್ಬೋದು. ಏನಾದ್ರು ಸ್ಪಾನ್ಸರ್ ಮಾಡ್ತೀರಾ? ಸ್ಪಾನ್ಸರ್ ಎಲ್ಲ ಇಲ್ಲ, ಜಸ್ಟ್ ನೋಡ್ಕೋಬೋದು ಅಷ್ಟೇ ಏನೇನು ಐಟಮ್ ಇದೆ ಅಂತ. ಬನ್ನಿ ಆ ಕಡೆ ಏನಿದೆ ನೋಡೋಣ. ವೆರೈಟಿ ಐತೆ ಏನೇನು. ಬಟ್ ಎಂತ ಇವ್ರನ್ನ ಎಂತಕ್ಕೆ ಬೆಳೆಸ್ಬೇಕು, ಲೋಕಲ್ ಇರೋರನ್ನ ಬೆಳೆಸೋಣ ಅಂತ ಅಷ್ಟೇ ನಾವು ತೊಗೊತಲ್ಲ, ಬೇರೆ ಇನ್ನೇನಿಲ್ಲ. ಬಟ್ ಸೀರಿಯಸ್ಸಾಗಿ ಬ್ಯಾಂಕ್ ಬ್ಯಾಲೆನ್ಸು ಹಂಗೆ ಇರಬೇಕು, ಹಂಗಿದ್ರೆ ತಗೋಬೋದಷ್ಟೇ. ಓಕೆ, ಇಲ್ಲೇನೇನಿದೆ ನೋಡ್ಕೊಳ್ಳಿ ಅಷ್ಟೇ. ಹೋಗೋಣ ಅಥವಾ ಕುತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು? ಅಲ್ಲೋಗಿ ಕುತ್ಕೊಳ್ಳೋಣ ಬಾ, ಬೆಸ್ಟೇ. ಹೆಂಗೂ ಬಾ, ಅಲ್ಲೇ ಹೋಗಿ ಪೀಸಾಗಿ ಕುತ್ಕೊಳ್ಳೋಣ. ಇಲ್ಲಾಂದರೆ ಆ ಸೀಟು ಇದ್ದಿದ್ದ ಸೀಟು ಹೋಗ್ಬಿಡುತ್ತೆ ಆಮೇಲೆ. ಹಾಂ, ಏನು ವ್ಲಾಗ್ ಮಾಡಿದ್ರೆ ಅಪ್ಪ ಜನ ಏನೋ ಮಾಡ್ತಾವನೆ, ಸುಮ್ಮನೆ ಏನೋ ಮಾತಾಡ್ತಾ ಇದ್ದೀನಿ ಅಂದ್ಕೊತಿದ್ರೆ ರಿಯಲಾಗಿ ವೀಡಿಯೋ ಆನ್ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಒಂದು ಪುಟ್ಟ ಸ್ಕ್ಯಾಮ್ ಮಾಡಿದ್ದೀವಿ, ಚಿಕ್ಕದೇ ಸ್ಕ್ಯಾಮು. ಏನಂತಾರೆ, 300 ರೂಪಾಯಿ ಟಿಕೆಟ್ ತೊಗೊಂಡು 500 ರೂಪಾಯಿ ಟಿಕೆಟ್ ಕುತ್ಕೊಂಡಿರೋದು. ಸೀಟ್ ರೆಕ್ಲೈನರು ಆರಾಮಿದೆ ಗುರು, ನಿಜ. ಬೇರೆ ರೆಕ್ಲೈನರ್ ನೋಡಿದ್ದೀನಿ, ಬಟ್ ಈ ರೆಕ್ಲೈನರಲ್ಲಿ ಒಂಥರ ಚೆನ್ನಾಗೈತೆ. ಫುಲ್ಲು ಸೀಟ್ ಕಂಫರ್ಟ್ ಎಲ್ಲ ಮಸ್ತಾಗೈತೆ. ಬನ್ನಿ ಹಂಗೆ ಕರ್ಕೊಂಡು ಹೋಗ್ತೀನಿ, ಹೆಂಗೈತೆ ಅಂತ ತೋರಿಸ್ತೀನಿ. ಇವರು ಗರ್ಲ್ಫ್ರೆಂಡ್ ಹತ್ರ ಮೆಸೇಜ್ ಮಾಡ್ತಾವ್ರು ಇವರು. ಆ್ಯಕ್ಚುಲಿ ಇಲ್ಲಿ ಕಪಲ್ಸ್ ಕೂಡ ಇದ್ರು. ಸೊ ಕಪಲ್ಸ್ ಇದ್ದಿದ್ದಕ್ಕೆ ಫಸ್ಟು ನಾವು ಸೀಟ್ ಚೇಂಜ್ ಮಾಡಿದ್ರಿ. ಸೀಟ್ ಚೇಂಜ್ ಮಾಡಾದ್ಮೇಲೆ ಹುಡುಕ್ತಾ ಇದ್ರಿ ಎಲ್ಲಿ ಕೂತ್ಕೊಳ್ಳೋದು ಅಂತ. ಹಿಂದೆಗಡೆ ಖಾಲಿ ಆದರೆ ಸಾಕು ಅಂತ ಹುಡುಕ್ತಾ ಇದ್ರಿ. ಸದ್ಯಕ್ಕೆ ಖಾಲಿ ಆಯಿತು. ಬನ್ನಿ. ಈ ಸ್ಟೆಪ್ಸ್ ಹತ್ತಿ ಯಾಕೆ? ಸೊ ನಾವು ಬುಕ್ ಮಾಡಿದ್ದು ಇಲ್ಲಿ, ಬಟ್ ಕುತ್ಕೊಂತಾರದು ರೆಕ್ಲೈನರ್. ಒಳ್ಳೆ ವ್ಯೂ, ಆರಾಮ್. ಬಟ್ ನಿಮ್ಗೆ ಅಷ್ಟೊಂದು ಸರಿಯಾಗಿ ಕಾಣಲ್ಲ ವಿಡಿಯೋ ಕ್ಲಾರಿಟಿ, ಫುಲ್ ಆರಾಮ್. ಇಲ್ಲಿ ಬಟನ್ ಹೆಂಗೆ ಪ್ರೆಸ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ರೆಕ್ಲೈನರ್ ಬಂದು ಕೆಲವೊಬ್ರು ಯೂಸ್ ಮಾಡಕ್ಕೆ ಬರಲ್ಲ. ಸೊ ಈ ಬಟನ್ ಇದೆಲ್ಲ ಒತ್ತಿದ್ರೆ ಹಂಗೆ ಡೌನ್ ಆಗ್ತಾ ಇದೆ ನೋಡಿ, ಹಂಗೆ ಹೋಯ್ತಾ ಫುಲ್ಲು. ಅಷ್ಟೇ, ಹಿಂಗಾರೆ ಮಲ್ಕೊತೀವಿ. ಸ್ವಲ್ಪ ಹಿಂದೆ ಹೋಗ್ತಾಣ ಅಷ್ಟೇ, ಇಷ್ಟೊಂದಿಲ್ಲ ಬೇಡ. ಇಷ್ಟು ಸಾಕು ಗುರು, ನೋಡಕ್ಕೆ ಇಷ್ಟು ಸಾಕು ನಮಗೆ. ಪೀಸ್. ನಮ್ಮ ಫೇವ್ರೇಟ್ ಹೀರೋಯಿನ್ ಬೇರೆ. ಸರ್ ನಿಮ್ಮದು ಸೀಟ್ ಎಲ್ಲಿರೋದು? ಟಿಕೆಟ್ ತೋರಿಸಿ. ತೋರಿಸಿ ಸರ್ ಟಿಕೆಟ್ ನಿಮ್ಮದು. ಪಾರ್ಕಿಂಗ್ ಟಿಕೆಟ್ ತೋರಿಸ್ತಾರೆ ನೋಡಿ ಇವರು. ಮೂವಿ ಟಿಕೆಟ್ ತೋರಿಸಿ ಅಂದರೆ ಇವ್ರ ಸೀಟು ಅಲ್ಲಿರೋದು. ಇಲ್ಲಿ ಬಂದವ್ರು ನೋಡಿ ಇವರು. ಸರ್ ನಾವು ಬ್ಲ್ಯಾಕಲ್ಲಿ ತೊಗೊಂಡಿದ್ದೀವಿ ಲಾಸ್ಟ್ ಮೂಮೆಂಟಲ್ಲಿ. ಮೂವಿ ಎಲ್ಲ ಮುಗೀತಪ್ಪ, ಫುಲ್ಲು ಡೆವಿಲ್ ಮೂವಿ ಅದಂತೂ ಗೊತ್ತಾಯಿತು. ಬರಬೇಕಂದ್ರೆ ಫುಲ್ಲು ರಾಯಲ್ ಎಂಟ್ರಿ, ಹೋಗ್ಬೇಕಂದ್ರೆ ಫುಲ್ಲು ಏನಂತಾರೆ ಒಳ್ಳೆ ಯಾವುದೋ ಸಂಧಿಗೊಂದಿಲಿ ಗುಹೆ ಕಳ್ಸಂಗೆ ಕಳಿಸ್ತಾರೆ.
ಜನ ನೋಡ್ರಿ ಹೆಂಗೆ, ಅವ್ರಿಗೇನು ಒಟ್ಟಿನಲ್ಲಿ ಎಲ್ಲ ಆಚೆ ಹೋಗ್ತಾ ಇದೀವಿ ಅಷ್ಟೇ, ಮುಗೀತು. ಹೆಂಗಿತ್ತು ಸರ್ ಮೂವಿ? ಚೆನ್ನಾಗಿತ್ತಾ? ನಿಮ್ಗೆ ಹೆಂಗೆ ಅನಿಸ್ತು ಸರ್? ಹಾಂ, ಅದೇ ಯಾವುದೋ ಒಂದು ಮೀಮ್ ಇದೆಯಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಕೊನೆಗೂ ಯಾರಂತ ಗೊತ್ತಾಗಿಲ್ಲ. ನೋಡೋಣ. ಆಚೆ ಲೋಕಲ್ ಥಿಯೇಟ್ರಲ್ಲಿ ಆಗಿದ್ದರೆ ಆಚೆ ಬಂದಿದ್ದೆ ಫುಲ್ಲು ಕಿರ್ಚಾಡ್ಕೊಂಡು ಜನ ತುಂಬ್ಕೊಂಬಿಡೋರು. ಬಟ್ ಇಲ್ಲಿ ಅಷ್ಟೊಂದು ಜನ ಕ್ರೇಜಿ ಏನಿರಲ್ಲ. ಬಟ್ ಆದರೂ ಪರವಾಗಿಲ್ಲ, ವಿಷಲ್ ಹೊಡೆದ್ರು ಇಲ್ಲೂ, ಅದೇ ಖುಷಿ. ಹಾಂ, ನಮಗೆ ಕ್ರೇಜ್ ಆಯ್ತು ಅಷ್ಟೇ. ಸೂರ್ಯ ಬೆಳಕು ಅಪ್ಪ, ಆಚೆ ಬಂದಮೇಲೆ ಒಂಥರ ನೆಮ್ಮದಿ. ಓಕೆ, ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.